ಉಮೇಶ್ ಜಾಧವ್ ಅವರ ಸಾಧನೆ ಶೂನ್ಯ ಅಂತಕ್ಕಂಥ ಒಂದು ಸಂಪೂರ್ಣ ಜಿಲ್ಲೆಯಲ್ಲಿ ಒಂದು ಅಭಿಪ್ರಾಯ ಮೂಡಿ ಬಂದಿದ್ದರಿಂದ ಮತ್ತು ರಾಧಾಕೃಷ್ಣ ಅವರು ಒಬ್ಬ ಒಳ್ಳೆ ಅಭ್ಯರ್ಥಿ ಅಂತಕ್ಕಂಥ ಅಭಿಪ್ರಾಯ ಇಡೀ ಮತಕ್ಷೇತ್ರದಲ್ಲಿ ಏನು ನಿರ್ಮಾಣ ಆಗಿದೆ. ಆ ಒಂದು ಸಿಚುವೇಶನನ್ನು ನೋಡಿ ಸಂಪೂರ್ಣ ಹತಾಶರಾಗಿ ಇದಕ್ಕೆ ರಾಜಕೀಯ ಲೇಪವನ್ನು ಬಡಿತಕ್ಕಂಥ ಪ್ರಯತ್ನ ಮಾಡಿ ಇವತ್ತು ಇದನ್ನು ರಾಜಕೀಯವಾಗಿ ದುರುಪಯೋಗ ಮಾಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಅದರಲ್ಲಿ ಏನು ಇದಕ್ಕೆ ಕಾಂಗ್ರೆಸ್ ಪಕ್ಷನೇ ಹೊಣೆ ಅಂತಕ್ಕಂಥ ರೀತಿಯಲ್ಲಿ ಇದನ್ನು ಬಿಂಬಿಸಿದ್ದಾರೆ. ಮತ್ತು ಒಂದು ಭಾಳ ಸ್ಪಷ್ಟವಾಗಿ ಇಡೀ ಮತಕ್ಷೇತ್ರದ ಜನರಿಗೆ ಗೊತ್ತಿದೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಕುಟುಂಬ ಕಳೆದ 50 ವರ್ಷಗಳಿಂದ ರಾಜಕೀಯದಲ್ಲಿ ಯಾರ ಮೇಲೂ ಕೂಡ ಒಂದು ಅಟ್ರಾಸಿಟಿ ಕೇಸು ಮಾಡಿಲ್ಲ, ಯಾವುದೇ ಅಟ್ರಾಸಿಟಿ ಕೇಸಿಗೆ ಪ್ರಚೋದನೆ ಕೊಟ್ಟಿಲ್ಲ ಮತ್ತು ಎಂಥದೇ ಸಂದರ್ಭದಲ್ಲೂ ಕೂಡ 50 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಅಂಥ ಒಂದು ಘಟನೆ ಕೂಡ ನಡೆದಿಲ್ಲ ಅಂತ ತಮಗೂ ಗೊತ್ತಿದೆ. ಆದಾಗ್ಯೂ ಕೂಡ ಇದನ್ನು ರಾಜಕೀಯವಾಗಿ ಬಳಸ್ಕೊಂಡು ಇದಕ್ಕೆ ರಾಜಕೀಯ ಲಾಭವನ್ನು ಪಡಿತಕ್ಕಂಥದ್ದಕ್ಕೇನು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಮತಕ್ಷೇತ್ರದ ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ನನ್ನ ಕಳಕಳಿಯ ವಿನಂತಿ ಇದೆ, ತಾವು ದಯವಿಟ್ಟು ಇದಕ್ಕೆ ಯಾರು ಕಿವಿಗೊಡಬಾರ್ದು. ಈ ಒಂದು ಪ್ರಕರಣವನ್ನು ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲ ಮುಖಂಡರು ಇದನ್ನು ಖಂಡಿಸಿ ಸಂತ್ರಸ್ತರಿಗೆ ಪ್ರೊಟೆಕ್ಷನ್ ಕೊಡೋದ್ರ ಜೊತೆಗೆ ಅವರ ಅನಿಸಿಕೆಯಂತೆ CID ಎನ್ಕ್ವೈರಿ ಮಾಡೋದ್ರ ಜೊತೆಗೆ ಈ ಒಂದು ಘಟನೆಯಲ್ಲಿ ಯಾರ್ಯಾರು ಭಾಗಿಯಾದರೆ ಅವರೆಲ್ಲರಿಗೂ ಕೂಡ ಬಂಧಿಸಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀವಿ. ಮತ್ತು ಇಲ್ಲಿ ಅನೇಕ ಘಟನೆಗಳಾಗಿವೆ. ಏನಂದರೆ ಇಲ್ಲಿ ನಮ್ಮ ರಾಧಾಕೃಷ್ಣ ಅವರು ಅವ್ರ ಜೀವನದಲ್ಲಿ ಎಂದೂ ಕೂಡ ಇವತ್ತು ಯಾವುದೇ ಒಂದು ಇಂಥ ಪ್ರಕರಣಗಳಿಗೆ ಅವರು ಯಾವುದೇ ಸಂಬಂಧ ಇಲ್ಲ, ಅದಕ್ಕೂ ಪ್ರಚೋದನೆ ಕೊಟ್ಟಿಲ್ಲ. ಇಲ್ಲಿ ಪ್ರಿಯಾಂಕ್ ಅವರು ಇದೆ, ಪ್ರಿಯಾಂಕ್ ಅವರು ಕೂಡ ಯಾವುದೇ ಅಟ್ರಾಸಿಟಿ ಕೇಸ್ ಆಗಲಿ ಅಥವಾ ಅದಕ್ಕೆ ಪ್ರಚೋದನೆ ಕೊಡ್ತಕ್ಕಂಥದ್ದಾಗಲಿ ಯಾರೂ ಅವರ ಕುಟುಂಬದಲ್ಲಿ ಮಾಡಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಲಬುರಗಿ ಜಿಲ್ಲೆ ಜನರಿಗೂ ಕೂಡ ಗೊತ್ತಿದೆ. ಅದಕ್ಕೆ ಚುನಾವಣೆ 2-3 ದಿನ ಇರುವಾಗ ಈ ರೀತಿ ಒಂದು ಸಮಾಜದ ನಡುವೆ ದ್ವೇಷ ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಏನು BJP ನಾಯಕರು ಮಾಡಿದರೆ ಅದು ಶೋಭೆ ತರುವಂಥದ್ದಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತು ಭಾಳ ಸ್ಪಷ್ಟವಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ವೀರಶೈವ ಲಿಂಗಾಯತ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆ ಕೊಟ್ಟಿದೆ. ನಮ್ಮ ಜಿಲ್ಲೆಯಲ್ಲೇ ತಗೊಂಡಿದ್ರೆ ನಾವು 4 ಜನ ಶಾಸಕರಿದ್ದೀವಿ. ಇವತ್ತು BR ಪಾಟೀಲ್ ಸಾಹೇಬರಾಗಿರ್ಬೋದು, MA ಪಾಟೀಲ್ ಸಾಹೇಬರಾಗಿರ್ಬೋದು, ನಾನಾಗಿರ್ಬೋದು, ಅಲ್ಲಪ್ರಭು ಪಾಟೀಲ್ ಆಗಿರ್ಬೋದು, ಮತ್ತು ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಚೆನ್ನಾರೆಡ್ಡಿ ಅವರಾಗಿರ್ಬೋದು, ದರ್ಶನಾಪುರ ಅವರಾಗಿರ್ಬೋದು, ಇವತ್ತು ಮತ್ತು ಇಲ್ಲಿ ಎಲ್ರಿಗೂ ಸ್ಥಾನಮಾನ ಕೊಡ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿದೆ. ಹಾಗಾಗಿ BJP ಅವ್ರನ್ನ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಏನಂದರೆ ಕಾಂಗ್ರೆಸ್ ಪಕ್ಷ ಲಿಂಗಾಯತರ ಪರವಾಗಿಲ್ಲ ಅಂತಕ್ಕಂಥ ಭಾವನೆ ಹುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಅದು ಖಂಡನೀಯ. ಇದು ರಾಜಕೀಯವಾಗಿ ಅವರು ಹತಾಶ ಭಾವನೆಯಿಂದ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಇಲ್ಲ, ಸೌತ್ MLA ಸ್ವತಃ ಅವ್ರ ಮನೆಗೆ ಹೋಗಿನಿ, ಅವ್ರ ಜೋಡಿ ಮಾತನಾಡಿದೀನಿ. ಅವ್ರ ಮುಂದೆ ಹೇಳಿನಲ್ಲ, ಇನ್ಸಿಡೆಂಟ್ ಆದ್ಮ್ಯಾಗೆ ಅವ್ರ ಮನೆಗೆ ಹೋಗಿ ಇವ್ರಿಗೆ ಕಾಂಪ್ರಮೈಸ್ ಮಾಡೋ ಪ್ರಯತ್ನ ಮಾಡಿದೆವು. ಹೊರಗೆ ಬಂದ್ಮ್ಯಾಗ ಕಾಂಪ್ರಮೈಸ್ ನೋಡಂಬರಿ ಮಾತಾಡಮಂತ ಅಷ್ಟೇ ಹೇಳಿದ್ರು. ಹೊರಗೆ ಬಂದ್ಕೊಂಡು ಇದೇ ಘಟನೆ ಆಯ್ತು. ಅದು ಪ್ರಶ್ನೆನೇ ಇಲ್ಲ. ಅವ್ರು ಒಳಗಿದ್ದು ಇವ್ರು ಹೊರಗಿದ್ದು ಹೆಂಗೆ ಕಾಂಪ್ರಮೈಸ್ ಮಾಡ್ತಾರೆ? ನಾನು ಹೋಗಿ ಅವ್ರಿಗೆ ಮನವೊಲಿಸಿದ್ದೆ. ಆಯ್ತ್ರಿ ಬಂದ್ಮ್ಯಾಗ ನೀವ್ ಏನ್ ಹೇಳ್ತೀರಿ ಕೇಳ್ತೀವಿ ಅಂತ ಅಂದಿದ್ರು ಅವ್ರು. ಕುಟುಂಬದವರೇ ನಮ್ಮ ಮನೆಗೆ ಬಂದಿದ್ರು ಒಂದ್ಸಲ. ಅದು ಬಂದ ಮ್ಯಾಗೆ ಅವ್ರಿಗೆ ಕರೆಸಿದ್ದೆ ನಾನು. ಅವ್ರ ಅಣ್ಣವ್ರಿಗೆ ಕೇಳಿ ಕರೆಸಿದ್ನೆ ಇಲ್ಲ ಅಂತೇಳಿ. ಅವ್ರು ದಿನೇಶ್ ಕರೆಸಿದ್ದೆ, ಅವ್ರ ಅಣ್ಣ ಕರೆಸಿದ್ದೆ, ಕರೆಸಿ ಮಾತಾಡಿನಿ. ಆಮೇಲೆ ಅವ್ರ ಕುಟುಂಬದವ್ರು ನಿನ್ ಪಾಪ ಭಾಳ ಕರೆಕ್ಟ್ ಮಾತಾಡಿ. ಈ ಉಮೇಶ್ ಜಾಧವ, ಈ ಅಪ್ಪುಗೌಡ ಎಂದರೆ ಅವ್ರು ಆದ್ಮ್ಯಾಗ ಅವ್ರ ಮನೆಗೆ ಯಾವ ಪೊಲೀಸ್ ಕಮಿಷನರ್ಗರೆ ಯಾರು DC ಅವ್ರಿಗೆರೆ ಏನ್ರಿ ಇಂತ ಅನ್ಯಾಯ ಆಯ್ತು ಏನೇ ಮಾತಾಡಿದ್ರ? ಏನು ಒಂದು ಶಬ್ದರೇ ಮಾತಾಡಿದ್ರ? ನಾನು ಇದರಲ್ಲಿ ಇದ್ದೆ, ಅಂಡಮಾನ್